ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಶಮಂತ್. ಕನ್ನಡದ ಸ್ಮಾರ್ಟ್ ಟ್ರೇಡರ್ಸ್ಗೆ ಸ್ಮಾರ್ಟ್ ಗುರುಗೆ ಸ್ವಾಗತ. ಇವಾಗ ನಿಫ್ಟಿ ಅಕ್ಟೋಬರ್ ಲಾಸ್ಟ್ ವೀಕ್ಲಿ ಅನಾಲಿಸಿಸ್ ಮಾಡೋಣ. ನಾವು ಲಾಸ್ಟ್ ವೀಕ್ ಅನಾಲಿಸಿಸ್ ಮಾಡ್ದಂಗೆ ನಿಫ್ಟಿ ಬುಲ್ಲಿಶ್ ಇತ್ತು. 26,000 ಸೈಕಾಲಜಿಕಲ್ ನಂಬರ್ನ ಟಚ್ ಮಾಡಿದೆ. ಅದರ ಮೇಲೆ 26,104 ತನಕ ಹೋಗಿ ನಿಫ್ಟಿ ಬೇರಿಶ್ನೆಸ್ ತೋರಿಸ್ತಾ ಇದೆ. ಸೊ ಈಗ ನಿಫ್ಟಿ ಏನಾಗಿತ್ತು, ಲಾಸ್ಟ್ 1.5-2 ಮಂತ್ಸಿಂದ ಇದ್ದಂಗೆ ಬುಲ್ಲಿಶ್ ಕಡೆಗೆ ಹೋಗಿದೆ ನಿಫ್ಟಿ. ನಾವೇನು ಅನಾಲಿಸಿಸ್ ಮಾಡಿದ್ವಿ ಅದ್ರ ಪ್ರಕಾರ ಆಲ್ ಟೈಮ್ ಹೈಗೆ ನಿಫ್ಟಿ ಬಂದಾಯಿತು. 26,100 ಟಚ್ ಆಗಿ ಅಲ್ಲಿ ರೆಸಿಸ್ಟೆನ್ಸ್ ತಗೊಂಡು ಫಾಲ್ ಆಗೋ ಥರ ಕಾಣಿಸ್ತಾ ಇದೆ. ನಾವು ನಿಫ್ಟಿ ವೀಕ್ಲಿನಲ್ಲಿ ಮೇಯ್ನಾಗಿ ನೋಡಬೇಕಾಗಿರೋವಂಥ ವಿಷಯ ಮತ್ತು ಗಮನಿಸಬೇಕಾಗಿರೋವಂಥ ವಿಷಯ ಏನು ಅಂತಂದರೆ, ನಿಫ್ಟಿನಲ್ಲಿ ವೀಕ್ಲಿನಲ್ಲಿ ಮಾರ್ಕೆಟು ಏನು ಕ್ಯಾಂಡಲ್ ಸ್ಟಿಕ್ ಮಾಡಿದೆ ಅಂತ ಗಮನಿಸಿ. ಈ ಕ್ಯಾಂಡಲ್ ಸ್ಟಿಕ್ ಏನು ಅಂತ ಗೊತ್ತಿರೋರು ಕಮೆಂಟ್ ಮಾಡಿ. ನೋಡಿ, ವೀಕ್ಲಿನಲ್ಲಿ ನಾವು ಅಂದ್ಕೊಂಡಿದ್ದಂಥ ಪ್ಯಾಟ್ರನ್ ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟ್ರನ್ ಆಲ್ಮೋಸ್ಟ್ ಮುಗಿತಾ ಬಂತು. ಇನ್ನೊಂದು 200 ಪಾಯಿಂಟ್ಸ್ ಏರಿದ್ರೆ ನಿಫ್ಟಿ ಇಲ್ಲಿ ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟ್ರನ್ನ ಮುಗಿಸ್ತಾ ಇತ್ತು. ಇದು ಮುಗಿಸುತ್ತೆ. ಇವಾಗ ಈ ವೀಕ್ ಏನಾಗುತ್ತೆ ಅನ್ನೋದು ನೋಡಬೇಕು. ಈ ವೀಕ್ನಲ್ಲಿ ನಮಗೆ ಒಂದು ಕರೆಕ್ಷನ್ ತೊಗೊಂಡು ಆಮೇಲೆ ಮೇಲೆ ಹೋಗೋ ಸಾಧ್ಯತೆ ಇದೆ. ಇಲ್ಲ ಬುಲ್ಲಿಶ್ನೆಸ್ ಬಂತು ಅಂತಂದರೆ ಹಾಗೆ ಮೇಲಕ್ಕೆ ಹೋಗುವಂಥ ಚಾನ್ಸಸ್ ಇದೆ. ಮುಂಚೆನೇ ಹೇಳಿದಾಗೆ ಈ ಲೆವೆಲ್ ಮೇಲೆ 26,300 ಮೇಲೆ ಮಾರ್ಕೆಟ್ ಸಸ್ಟೇನ್ ಆಯಿತು ಅಂದರೆ, ಆಲ್ ಟೈಮ್ ಹೈ ಮೇಲೆ ಸಸ್ಟೇನ್ ಆಯಿತು ಅಂದರೆ 26,500 ನೆಕ್ಸ್ಟ್ ಸೈಕಾಲಜಿಕಲ್ ನಂಬರ್ ಹತ್ರ ಬರುವಂಥ ಚಾನ್ಸಸ್ಸು ನಿಫ್ಟಿ ಇದೆ. ಇವಾಗ ಮೇಯ್ನಾಗಿ ನೋಡಬೇಕಾಗಿರೋದು ಏನು ಅಂತಂದರೆ, 26,280 ಆಲ್ ಟೈಮ್ ಹೈ ಮೇಲೆ ಸಸ್ಟೇನ್ ಆಗಿ ನಿಫ್ಟಿ ಪ್ರೈಸ್ ಆ್ಯಕ್ಷನ್ ಮಾಡಿ ಅಲ್ಲೂ ಕೂಡ ಮತ್ತೆ ಇನ್ನೊಂದಷ್ಟು ಜನ ಬೈಯರ್ಸ್ ಬಂದರೆ, ಈಗ FII ಇನ್ಫ್ಲೋಸ್ಗಳು ನಾವು 2 ವಾರ ಕೆಳಗೆ ಅನಾಲಿಸಿಸ್ ಮಾಡ್ದಂಗೆ US ಮಾರ್ಕೆಟಲ್ಲಿ ಕರೆಕ್ಷನ್ ಆಯಿತು, ಕ್ರಿಪ್ಟೋ ಮಾರ್ಕೆಟಲ್ಲಿ ಕರೆಕ್ಷನ್ ಆಯಿತು, ಚೈನಾ ಮಾರ್ಕೆಟಲ್ಲಿ ಕರೆಕ್ಷನ್ ಆಯಿತು. ಕರೆಕ್ಷನ್ ಅಂತಂದರೆ ಪ್ರಾಫಿಟ್ ಬುಕ್ಕಿಂಗ್ ಆಯಿತು. ಆ ಪ್ರಾಫಿಟ್ ಎಲ್ಲ ಇಂಡಿಯನ್ ಮಾರ್ಕೆಟ್ಗೆ ಇನ್ಫ್ಲೋಸ್ ಥರ ಬಂತು FIIs ಕಡೆಯಿಂದ. ಹಾಗೆ ಬಂದಿದ್ದರಿಂದನೇ ಈಗ ನಿಫ್ಟಿ ಲಾಸ್ಟ್ 3 ವೀಕ್ಸಿಂದ ನಿಫ್ಟಿ 50 ಆಲ್ ಟೈಮ್ ಹೈಗೆ ಹೋಗಿರೋದು. ಇಂಥ ಒಳ್ಳೆ ಬುಲ್ ರನ್ ಅಂದರೆ ಒಂದು ಒಳ್ಳೆ ಬುಲ್ಲಿಶ್ ಸೈಡ್ ರ್ಯಾಲಿ ಆಗಿದೆ. ಏಪ್ರಿಲಲ್ಲೇ ಶುರುವಾಗಿದೆ ಬುಲ್ ರನ್ನು. ಏಪ್ರಿಲ್ 7 ಒಂದು ಒಳ್ಳೆ ಬುಲ್ ರನ್ನು ಶುರುವಾಗಿದೆ. ಈ ಬುಲ್ ರನ್ನು ಇನ್ನೂ ಕಂಟಿನ್ಯೂ ಆಗುತ್ತಾ, ಇಲ್ಲ ಇಲ್ಲಿಗೆ ನಿಂತ್ಕೊಂಡು ಕೆಳಗಡೆ ಬೀಳತ್ತಾ ಅಂತ ನೋಡಬೇಕು. ಈ ಬುಲ್ ರನ್ನು ಕಂಟಿನ್ಯೂ ಆಗೋದಾದರೆ ಈ ಪ್ರೈಸ್ ಮೇಲೆ 26,280 ಮೇಲೆ ಪ್ರೈಸ್ ಆಕ್ಷನ್ ಮಾಡ್ಕೊಂಡು ಮತ್ತೆ ಅಲ್ಲೂ ಕೂಡ ಇನ್ನೂ ಬೈಯರ್ಸ್ ಇದ್ದಾರೆ ಅಂತ ಆಕ್ಟಿವೇಟ್ ಆದರೆ, ಲಾಸ್ಟ್ ಟೈಮ್ ಇಲ್ಲಿ ಸೆಲ್ಲರ್ಸ್ ಕೂತಿದ್ರು, ಇವಾಗ ಇಲ್ಲಿ ಬೈಯರ್ಸ್ ಬರಬೇಕು. ಬೈಯರ್ಸ್ ಬಂದು ಆಕ್ಟಿವ್ ಆಗಿದೆ ಆದರೆ ಇನ್ನೊಂದು ಬುಲ್ ರನ್ ಆಗುತ್ತೆ. ನಾವು ಎಕ್ಸ್ಪೆಕ್ಟ್ ಮಾಡ್ತಿರೋ ಪ್ರಕಾರ 29,000ಗೆ ನಿಫ್ಟಿ ಹೋಗಬೇಕು. ಇನ್ನೊಂದು ಬುಲ್ ರನ್ ಕಂಟಿನ್ಯೂ ಆಗಿದ್ದೇ ಆದರೆ, ಇವಾಗ ನಡೀತಿರೋಂಥ ಬುಲ್ ರನ್ ಕಂಟಿನ್ಯೂ ಆಗಿದ್ದೇ ಆದರೆ 29,000 ತನಕ ನಿಫ್ಟಿ ಹೋಗುತ್ತೆ. ಇವಾಗ ನಿಫ್ಟಿ ಡೈಲಿ ಟೈಮ್ ಫ್ರೇಮಲ್ಲಿ ನೋಡೋಣ ಏನಾಗಿದೆ ಅಂತ. ಈ ವರ್ಷದ ಮುಹೂರ್ತ ಟ್ರೇಡಿಂಗ್ನಲ್ಲಿ ಎಲ್ಲ ಇನ್ವೆಸ್ಟರ್ಸ್ಗಳು ಒಂದೊಳ್ಳೆ ಇನ್ವೆಸ್ಟ್ಮೆಂಟ್ನ ಮಾಡಿದ್ದಾರೆ. ಲಕ್ಷಾಂತರ ಕೋಟಿ ಅಷ್ಟು ಇನ್ವೆಸ್ಟ್ಮೆಂಟು ಅವತ್ತೊಂದೇ ದಿವಸ ಬಂದಿದೆ ಅಂತ ಸೆಬಿ ಅವರು ಹೇಳಿದ್ದಾರೆ. ಇವಾಗ ಇಲ್ಲಿ ಒಂದು ಏನು ಟ್ರಯಾಂಗಲ್ಲು ಅಂತ ಗೊತ್ತಿರೋರು ಇದು ಏನು ಪ್ಯಾಟ್ರನ್ನು, ಏನು ಟ್ರಯಾಂಗಲ್ ಪ್ಯಾಟ್ರನ್ನು ಅಂತ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನ್ನಲ್ಲಿ. ಸೊ ಇದು ಬ್ರೇಕ್ಔಟ್ ಆಗಿದೆ. ಇವಾಗ ಇಲ್ಲಿ ತನಕ ಬರಬೇಕು. ಇಲ್ಲಿ ತನಕ ಬಂದ ಮೇಲೆ ಏನಾಗುತ್ತೆ ಅಂತ ನೋಡಬೇಕು. ಸೊ ನಾವು ಮುಂಚೆನೇ ಮಾತಾಡ್ಕೊಂಡಿದ್ದಾಗೆ ಇಲ್ಲೊಂದು ಅಕ್ಯುಮಿಲೇಷನ್ ಝೋನ್ ಇತ್ತು. ಅಕ್ಯುಮಿಲೇಷನ್ ಝೋನ್ನ ಬ್ರೇಕ್ಔಟ್ ಆಗಿ ನಿಫ್ಟಿ ಸಸ್ಟೇನ್ ಆಗಿದೆ. ಸ್ಟಿಲ್ ನಿಫ್ಟಿ ಯಾವುದೇ ರೀತಿ ದೊಡ್ಡ ಬೇರಿಸ್ ಸಂಕೇತನ ಕೊಟ್ಟಿಲ್ಲ. ಇನ್ನೂ ಬುಲ್ಲಿಶೇ ಇದೆ ನಿಫ್ಟಿ. ಸದ್ಯದ ಮಟ್ಟ ಕೂಡ ಇನ್ನೂ ಬುಲ್ಲಿಶ್ ಇದೆ. ಈ ರ್ಯಾಲಿದು ಇಲ್ಲಿಂದ ಇಲ್ಲಿ ತನಕ ಒಂದು ರ್ಯಾಲಿ ಏನಾಗಿದೆ, ಇಲ್ಲಿದು 24,600ಇಂದ 26,100 ತನಕ ಏನು ರ್ಯಾಲಿ ಆಗಿದೆ, ಈ ರ್ಯಾಲಿದು ಒಂದು ಕರೆಕ್ಷನ್ ತಗೊಂಡು ಆಮೇಲೆ ನಿಫ್ಟಿ ಮೇಲೆ ಹೋಗುವಂಥ ಚಾನ್ಸಸ್ ತುಂಬ ಇದೆ. ನೋಡೋಣ, ನಿಫ್ಟಿ ಹಾಗೆ ಮೇಲೆ ಕೊಟ್ಟೋಗ್ಬಿಡುತ್ತಾ, ಕೆಳಗಡೆ ಬಿದ್ದು ಒಂದು ಕರೆಕ್ಷನ್ ತೊಗೊಂಡು ಆಮೇಲೆ ಮೇಲೆ ಹೋಗುತ್ತಾ ನೋಡಬೇಕು. ಕರೆಕ್ಷನ್ ತೊಗೊಂಡು ಮೇಲಕ್ಕೆ ಹೋಗಿದ್ದೆ ಆದರೆ ಅದು ಒಳ್ಳೆ ಸಂಕೇತ. ಹಾಗೆ ಮೇಲಕ್ಕೆ ಹೋಗ್ಬಿಟ್ರೆ ಏನಾಗೋ ಸಾಧ್ಯತೆ ಇರುತ್ತೆ ಅಂತಂದರೆ, ಬುಲ್ಸು ಟ್ರ್ಯಾಪ್ ಆಗೋ ಒಂದು ಸಾಧ್ಯತೆ ಇರುತ್ತೆ. ಈ ಆಲ್ ಟೈಮ್ ಹೈನ ಸುಮ್ಮನೆ ಹಿಂಗೆ ಬ್ರೇಕ್ಔಟ್ ಮಾಡ್ಕೊಂಡು ಮೇಲಕ್ಕೆ ಹೋಗಿದ್ದೆ ಆದರೆ ಯಾವಾಗ ಬೇಕಾದ್ರೆ ಕೆಳಗಡೆ ಬಿದ್ದುಬಿಡ್ಬೋದು. ಸೊ ಟ್ರ್ಯಾಪ್ ಆಗದಲ್ಲೇ ನಿಫ್ಟಿ ಹಾಗೆ ಮೇಲಕ್ಕೆ ಹೋದರೆ, ಒಂದು ಕರೆಕ್ಷನ್ ತೊಗೊಂಡು ಮೇಲಕ್ಕೆ ಹೋದರೆ ತುಂಬ ಒಳ್ಳೆಯದು. ಟ್ರ್ಯಾಪ್ ಆಗಬಾರ್ದು. ಸೊ ನಿಫ್ಟಿ ನೋಡೋದಾದರೆ 2024 ಸೆಪ್ಟೆಂಬರಿಂದ ಇಲ್ಲಿ ತನಕನೂ ನಿಫ್ಟಿ ಇಲ್ಲಿಂದ ಈ ಪ್ರೈಸಿಂದ ಕೆಳಗಡೆ ಬಿದ್ದು ಇಲ್ಲಿ ಬಂದಿದೆ ಹೊರತು ಯಾವುದೇ ರೀತಿ ರಿಟರ್ನ್ಸ್ನ ಕೊಟ್ಟಿಲ್ಲ. ಇವಾಗ 1 ವರ್ಷ 0 ರಿಟರ್ನ್ಸ್ ಇರೋದ್ರಿಂದ ನಿಫ್ಟಿದು ಈ ವರ್ಷ ರಿಟರ್ನ್ಸ್ ಕೊಡುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ ಮುಂದಿನ ದಿನಗಳಲ್ಲಿ. ಇದಿಷ್ಟು ಈ ವಾರದ ನಿಫ್ಟಿ ಅನಾಲಿಸಿಸ್ ಆಗಿರುತ್ತೆ. S&P 500ಅಲ್ಲಿ ಲಾಸ್ಟ್ ಒಂದು 15-20 ಡೇಸಿಂದ ಒಂದೇ ಝೋನ್ನಲ್ಲಿ ಅಕ್ಯುಮಿಲೇಟ್ ಆಗ್ತಾ ಇತ್ತು ಮಾರ್ಕೆಟ್. ಪ್ರೈಸ್ ನೋಡಿ ಎಷ್ಟು ನೀಟಾಗಿ ಇಲ್ಲಿಂದ ಹಿಡಿದು ಸೆಪ್ಟೆಂಬರ್ 25ಇಂದ ಅಕ್ಟೋಬರ್ 25 ತನಕ ಒಂದು ತಿಂಗಳು ಒಂದೇ ಇಷ್ಟೇ ಪ್ರೈಸಲ್ಲಿ ಅಕ್ಯುಮಿಲೇಟ್ ಆಗ್ತಾಯಿತ್ತು. ನೀಟಾಗಿ ನೋಡಿ ಇಲ್ಲಿಗ ಏನಾಗ್ತದೆ ಅಂತ ಬ್ರೇಕ್ಔಟ್ ಆಗಿದೆ. ಈ ಬ್ರೇಕ್ಔಟ್ ಆಗಿರೋ ಸಸ್ಟೇನ್ ಆಯಿತು ಅಂತಂದರೆ 5-10% S&P 500 ಮೇಲೆ ಹೋಗುವಂಥ ಚಾನ್ಸಸ್ ಇದೆ. ಆದರೆ ಸದ್ಯದ ಮಟ್ಟಿಗೆ US ಮಾರ್ಕೆಟು ಒಂದೊಳ್ಳೆ ರ್ಯಾಲಿ ಆಗಿರೋದ್ರಿಂದ
ಯಾವಾಗ ಬೇಕಾದ್ರೂ ದೊಡ್ಡ ಕರೆಕ್ಷನ್ ಆಗ್ಬೋದು. ಯು ಎಸ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋರು ತುಂಬ ಹುಷಾರಾಗಿರಬೇಕು. ನಾವು ಎಕ್ಸ್ಪೆಕ್ಟ್ ಮಾಡ್ತಿರೋ ಪ್ರಕಾರ ಯು ಎಸ್ ಮಾರ್ಕೆಟಲ್ಲಿ ಕರೆಕ್ಷನ್ ಆದರೂ ಕೂಡ ಅಥವಾ ಯು ಎಸ್ ಮಾರ್ಕೆಟ್ ಕೆಳಗಡೆ ಬಿದ್ದರೂ ಕೂಡ ನಮ್ಮ ಇಂಡಿಯನ್ ಮಾರ್ಕೆಟು ಬೀಳಲ್ಲ ಅಂತ ಅನ್ನಿಸ್ತಾ ಇದೆ. ಏನಕ್ಕೆ ಅಂತಂದರೆ ಇಂಡಿಯನ್ ಮಾರ್ಕೆಟು ಒಳ್ಳೆ ವ್ಯಾಲ್ಯೂಯೇಷನಲ್ಲಿದೆ, ಯು ಎಸ್ ಮಾರ್ಕೆಟು ಓವರ್ ವ್ಯಾಲ್ಯೂಯೇಷನ್ ಆಗಿದೆ. ನಿಫ್ಟಿ ಆಲ್ ಟೈಮ್ ಹೈ ಹತ್ರ ಇರೋದ್ರಿಂದ ಆಪ್ಷನ್ ಬೈಯರ್ಸ್ ಆಗಿರ್ಬೋದು, ಆಪ್ಷನ್ ಸೆಲ್ಲರ್ಸ್ ಆಗಿರ್ಬೋದು, ಇಂಟ್ರಾಡೇ ಮಾಡೋರು ತುಂಬ ಹುಷಾರಾಗಿ ಟ್ರೇಡ್ ಮಾಡಬೇಕು. ಯಾವಾಗ ಬೇಕಾದ್ರೂ ರಿವರ್ಸಲ್ ಆಗಿ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ. ಬುಲ್ಲಿಶು ಅಂದರೆ ಬುಲ್ಸ್ ಇನ್ನೂ ಬೈಯರ್ಸ್ ಇನ್ನೂ ಎಲ್ಲಿವರೆಗೂ ಆ್ಯಕ್ಟಿವೇಟ್ ಆಗಿರ್ತಾರೆ ಅಲ್ಲಿವರೆಗೂ ತುಂಬ ಹುಷಾರಾಗಿ ನೀವು ಟ್ರೇಡ್ ಮಾಡಬೇಕಾಗತ್ತೆ. ಪೀಕಲ್ಲಿ ಯಾವಾಗ ಮಾರ್ಕೆಟ್ ಪೀಕಲ್ಲಿ ಇರುತ್ತೋ ನಮಗೆ ನೆಕ್ಸ್ಟ್ ರೆಸಿಸ್ಟೆನ್ಸ್ಗಳಿಗೂ ಗೊತ್ತಾಗ್ತಿರಲ್ಲ, ಅಷ್ಟು ಈಸಿಯಾಗಿ ರೆಸಿಸ್ಟೆನ್ಸ್ಗಳನ್ನ ನಾವು ಕಂಡಿಡಿಯೋಕ್ಕಾಗಲ್ಲ. ಸೊ ಅದರಿಂದ ತುಂಬ ಹುಷಾರಾಗಿ ಟ್ರೇಡ್ ಮಾಡಬೇಕು ಆಪ್ಷನ್ ಬೈಯರ್ಸ್ಗಳು. ಇವಾಗ ನೆಕ್ಸ್ಟ್ ಸಿಲ್ವರ್ ಫ್ಯೂಚರ್ಸ್ ಏನಾಗಿದೆ ಅಂತ ನೋಡೋಣ. ಸಿಲ್ವರ್ ಫ್ಯೂಚರ್ಸ್ನಲ್ಲಿ ನೋಡಿ ಒಳ್ಳೆ ರ್ಯಾಲಿ ಆಗಿತ್ತು. ಆಗಸ್ಟ್ 20th ಅಕ್ಟೋಬರ್ 17 ಜಸ್ಟ್ 2 ಮಂತ್ಸಲ್ಲಿ ಸಿಲ್ವರು 55% ಏರಿತು. ಸೊ 55% ಅಂದರೆ ₹100 ಹಾಕಿದರೆ ₹50 ಲಾಭ ಮಾಡ್ಬೋಯಿತು ಜಸ್ಟ್ 2 ತಿಂಗಳಲ್ಲಿ. ಅದು ಸಿಲ್ವರ್ನಲ್ಲಿ ವಿತೌಟ್ ರಿಸ್ಕ್. ಸಿಲ್ವರ್ ಗೋಲ್ಡ್ನಲ್ಲಿ ಇನ್ವೆಸ್ಟ್ಮೆಂಟ್ ಏನಿದೆ ಅದು ವಿತೌಟ್ ರಿಸ್ಕ್ ಇರುತ್ತೆ. ಅಂದರೆ ರಿಸ್ಕ್ ಇದ್ರೂ ಸ್ಟಾಕ್ಸ್ನಲ್ಲಿ ಇನ್ವೆಸ್ಟ್ ಮಾಡಿದಷ್ಟು ರಿಸ್ಕ್ ಇರಲ್ಲ. ಸೊ ಈ ಥರ ರಿಸ್ಕ್ ಕಮ್ಮಿ ಇಟ್ಕೊಂಡು ಇಂಥ ಒಳ್ಳೆ ರಿವಾರ್ಡ್ ಕೊಟ್ಟಿದೆ ಅಂತಂದಾಗ ಅದರದ್ದೊಂದು ಕರೆಕ್ಷನ್ ಆಗಬೇಕಾಗಿತ್ತು, ಆಗ್ತಾ ಇದೆ ಸಿಲ್ವರು. ಸೊ ಅಲ್ಲಿಂದ 55% ಏರಿದಂಥ ಸಿಲ್ವರು ಆಗಲೇ 15 to 18% ಅಷ್ಟು ಕರೆಕ್ಷನ್ನ ಕಂಡಿದೆ. ನಾನು ಲಾಸ್ಟ್ ವೀಡಿಯೋಗಳೆಲ್ಲ ಹೇಳಿದ್ದೆ ಇದು ₹190 ತನಕ ಹೋಗುತ್ತೆ ಅಂತ, ಇಲ್ಲಿವರೆಗೂ ಹೋಗುತ್ತೆ ಅಂತ. ಹೌದು, ಈಗಲೂ ನಾನು ಬುಲ್ಲಿಶ್ ಆಗಿದ್ದೀನಿ, ಸಿಲ್ವರ್ನಲ್ಲಿ ಹೋಗುತ್ತೆ. ಆದರೆ ಸುಮ್ಮನೆ ಹಿಂಗೆ ಮೇಲೆ ಕೊಟ್ಟೋಗ್ಬಿಡುತ್ತಾ, ಇಲ್ಲಿಂದ ಬಂತಲ್ಲ ರ್ಯಾಲಿ ಹಿಂಗೆ ನೋಡಿ. ಇಲ್ಲಿ ಮೇಲೆ ಬರಬೇಕಾದ್ರೆ ಅಂಥ ದೊಡ್ಡ ಕರೆಕ್ಷನ್ನ ಕಂಡೇ ಇಲ್ಲ ಸಿಲ್ವರು. ಇವಾಗಲೇ ಕರೆಕ್ಷನ್ನ ಕಾಣ್ತಾ ಇರೋದು. ಈ ಒಳ್ಳೆ ಕರೆಕ್ಷನ್ ಆಗಿದೆ, ಇದು ಒಳ್ಳೆ ಹೆಲ್ತಿ ಕರೆಕ್ಷನ್ನು. ಇದಿಷ್ಟು ಒಂಥರ ಆರ್ಗ್ಯಾನಿಕ್ ಆಗಿರ್ಬೇಕು. ಯಾವಾಗಲೂ ಯಾವುದೇ ಸ್ಟಾಕಿನ ಪ್ರೈಸ್ ಆಗಿರ್ಬೋದು, ಕಮಾಡಿಟಿ ಪ್ರೈಸ್ ಆಗಿರ್ಬೋದು, ಆರ್ಗ್ಯಾನಿಕ್ ಆಗಿರಬೇಕು. ಆರ್ಗ್ಯಾನಿಕ್ ಆಗಿದ್ದಾಗ ಏನಾಗುತ್ತೆ, ಮೇಲೆ ಹೋಗಿ ಕೆಳಗಡೆ ಬಿದ್ದಾಗ ಸಸ್ಟೈನ್ ಆಗುತ್ತೆ, ಒಂದೇ ಸರಿ ಪಾತಾಳಕ್ಕೆ ಬೀಳಲ್ಲ. ಲಾಸ್ಟ್ ಟೈಮ್ ಎಲ್ಲಿ ಒಳ್ಳೆ ಸಪೋರ್ಟ್ ತೊಗೊಂಡಿತ್ತು ಸಿಲ್ವರು, ಈಗಲೂ ಕೂಡ ಅಲ್ಲೇ ಬಂದು ಕೂತಿದೆ. ಸೊ ಇದನ್ನು ಬ್ರೇಕ್ ಡೌನ್ ಆಗುತ್ತಾ, ಬ್ರೇಕ್ ಡೌನ್ ಆದರೆ ಎಲ್ಲಿ ತನಕ ಬೀಳುತ್ತೆ, ಬ್ರೇಕ್ ಡೌನ್ ಆಗದೆ ಇಲ್ಲೇ ಹಿಂಗೆ ಸಸ್ಟೈನ್ ಆಯಿತು ಅಂತಂದರೆ ಮತ್ತೆ ಇಲ್ಲಿಗೆ ಹೋಗಿ ಇಲ್ಲಿಂದ ₹190 ಹೋಗೋ ಸಾಧ್ಯತೆಗಳಿರುತ್ತೆ. ಅದಕ್ಕೇ ಬರೀ ಯೂಟ್ಯೂಬ್ ಚಾನಲ್ ನೋಡಿಕೊಂಡು ಯಾರೋ ಹೇಳಿದ್ರು ಅಂತಂದ್ಬಿಟ್ಟು ಏನು ಗೊತ್ತಿಲ್ಲದಲೇ ಎಲ್ಲೆಲ್ಲೋ ಎಂಟ್ರಿ ಕೊಟ್ಬಿಟ್ಟು ಎಷ್ಟೊಂದು ಜನ ಏನು ಮಾಡಿದ್ದಾರೆ, ಇಲ್ಲಿ ಪೀಕಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ದೀಪಾವಳಿ ಅಷ್ಟರಲ್ಲಿ ಗೋಲ್ಡು ಸಿಲ್ವರ್ ಎಲ್ಲ ತುಂಬ ಮೇಲಕ್ಕೆ ಏರ್ಬಿಡುತ್ತೆ, ಇನ್ನೂ ಮೇಲಕ್ಕೆ ಹೊಟ್ಟೋಗ್ಬಿಡುತ್ತೆ ಅಂತಂದ್ಬಿಟ್ಟು ಏನೂ ಗೊತ್ತಿಲ್ಲದಲೆ, ಏನಕ್ಕೆ ಮೇಲಕ್ಕೆ ಹೋಗ್ತಿದೆ ಸಿಲ್ವರು ಅಂತಲೇ ಗೊತ್ತಿಲ್ಲದಲೆ ಇನ್ವೆಸ್ಟ್ ಮಾಡಿರ್ತಾರೆ. ಏನೂ ಗೊತ್ತಿಲ್ಲದಲೆ ಇನ್ವೆಸ್ಟ್ ಮಾಡಿದಾಗ ಏನಾಗುತ್ತೆ, ಮೇಲಕ್ಕೆ ಹೋದಾಗ ಏನು ಮಾಡಬೇಕು, ಕೆಳಗೆ ಬಿದ್ದಾಗ ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಸೊ ಅದಕ್ಕೆ ತಿಳ್ಕೊಂಡು ನಾಲೆಜ್ ಇಟ್ಕೊಂಡು ಯಾವುದೇ ಕಾರಣಕ್ಕೂ ವಿತೌಟ್ ನಾಲೆಜು ₹1 ಕೂಡ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬಾರ್ದು. ವಿತ್ ನಾಲೆಜ್ ಮಾತ್ರ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು. ನಾಲೆಜ್ ಇದ್ದು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಏನಾಗುತ್ತೆ, ಲಾಸ್ ಆದಾಗ ಏನು ಮಾಡಬೇಕು, ಪ್ರಾಫಿಟ್ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಿರುತ್ತೆ. ಏನು ಗೊತ್ತಿಲ್ಲದಲ್ಲ ಇನ್ವೆಸ್ಟ್ ಮಾಡೋಕ್ಕೆ ಹೋದಾಗ ಏನಾಗುತ್ತೆ, ಲಾಸು ಖಂಡಿತ ಹಾಗೆ ಆಗುತ್ತೆ. ಪ್ರಾಫಿಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ. ನೋಡಿ, ಯಾವತ್ತೇ ಆಗಲಿ 10 ಟ್ರೇಡ್ ಮಾಡಿದ್ದೀರಾ ಅಂತಂದಾಗ ಅದರಲ್ಲಿ 6ಕ್ಕಿಂತ ಜಾಸ್ತಿ ಟ್ರೇಡು ಪಾಸ್ ಆಗಬೇಕು. 10 ಟ್ರೇಡ್ ಮಾಡಿದಾಗ 2 ಟ್ರೇಡ್ ಪಾಸ್ ಆಗಿ 8 ಟ್ರೇಡ್ ಫೇಲ್ ಆಯಿತು ಅಂತಂದರೆ ನೀವು ಖಂಡಿತವಾಗ್ಲೂ ಪ್ರಾಫಿಟಬಲ್ ಟ್ರೇಡರ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಪ್ರಾಫಿಟಿಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡೋದಾದರೆ, ನಿಮ್ಮ ಕೈಲಿ ಗನ್ ಕೊಟ್ಟು 10 ಬುಲೆಟ್ನ ಕೊಟ್ಟರೆ ಟಾರ್ಗೆಟ್ನ ನೀವು 2 ಸತಿ ಆದರೂ ರೀಚ್ ಆಗ್ತೀರಾ. ಅದು ಯಾವ ಥರ ಅಡ್ಡೇಟ್ ಮೇಲೆ ಗುಡ್ ಡೇಟ್ ಅಂತಾರ ಆ ಥರ ಹೊಡೆದು ಟಾರ್ಗೆಟ್ನ ರೀಚ್ ಮಾಡ್ತೀರಾ. ಅದು ಗ್ಯಾಂಬ್ಲಿಂಗ್ ಆಗುತ್ತೆ. ಅದೇ ರೀತಿ ಒಂದು ಗನ್ ಕೊಟ್ಟು 10 ಬುಲೆಟ್ ಕೊಟ್ಟು ನಿಮ್ಗೊಂದು 2-3 ತಿಂಗಳು ಟ್ರೈನಿಂಗ್ ಕೊಟ್ಟರೆ ನೀವು 10ರಲ್ಲಿ 6ರಿಂದ 7 ಆದರೂ ಪಾಸ್ ಮಾಡ್ತೀರಾ. ಅಂದರೆ 6ರಿಂದ 7 ನಿಮ್ಮ ಟಾರ್ಗೆಟ್ ರೀಚ್ ಆಗುತ್ತೆ. ಅದು ಗ್ಯಾಂಬ್ಲಿಂಗ್ ಆಗಲ್ಲ, ಅದು ನಾಲೆಜ್ ಆಗುತ್ತೆ, ಎಕ್ಸ್ಪೀರಿಯನ್ಸ್ ಆಗುತ್ತೆ. ನಾಲೆಡ್ಜು, ಎಕ್ಸ್ಪೀರಿಯನ್ಸು, ಲರ್ನಿಂಗು ಇದೆಲ್ಲ ಪ್ರೊಸೆಸ್ಸು, ಡಿಸಿಪ್ಲೀನು ಇದೆಲ್ಲ ಒಂದು ಪ್ರೊಸೆಸ್ಸು. ಇದಿಷ್ಟು ಇಟ್ಕೊಂಡು ಹೋದ್ರೇ ನೀವು ಯಾವುದೇ ಇದರಲ್ಲಾಗಲಿ, ಯಾವುದೇ ಕ್ಷೇತ್ರದಲ್ಲಾಗಲಿ, ಬರೀ ಸ್ಟಾಕ್ ಮಾರ್ಕೆಟು ಅಂತಲ್ಲ, ನೀವು ಯಾವುದೇ ಇದರಲ್ಲಿದ್ರೂ ನೀವು ಅಲ್ಲಿ ಸಕ್ಸಸ್ ಕಾಣ್ಬೋದು. ಯಾವಾಗ ನಾಲೆಡ್ಜು, ಲರ್ನಿಂಗು, ಡಿಸಿಪ್ಲೀನು ಮತ್ತು ಎಕ್ಸ್ಪೀರಿಯನ್ಸ್ ಇದಿಷ್ಟು ಇದ್ದಾಗ ಮಾತ್ರ ನೀವು ಅದರಲ್ಲಿ ಜಾಬ್ನಲ್ಲಿ ಅಥವಾ ನೀವು ಮಾಡ್ತಾರಂಥ ಕೆಲಸದಲ್ಲಿ ನೀವು ಸಕ್ಸಸ್ ಕಾಣೋಕ್ಕೆ ಸಾಧ್ಯ. ಸೊ ಅದಕ್ಕೆ ದುಡ್ಡಿಂದೆ ಹೋಗಬೇಡಿ, ನಾಲೆಡ್ಜಿಂದೆ ಹೋಗಿ, ನಾಲೆಜ್ನ ತೊಗೊಳ್ಳಿ, ಕಲ್ತ್ಕೊಳ್ಳಿ. ಯಾರ ಹತ್ರ ಆದರೂ ಸರಿ ಒಬ್ಬರ ಹತ್ರ ಕಲ್ತ್ಕೊಂಡು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಕಲ್ತ್ಕೊಳ್ಳಿ. ಇನ್ವೆಸ್ಟ್ ಮಾಡೋಕ್ಕೆ ಹೋದರೆ ಇನ್ವೆಸ್ಟ್ ಮಾಡ್ತಾ ಇರ್ತೀರಾ, ಪ್ರಾಫಿಟು ಲಾಸ್ ಆಗ್ತಾನೆ ಇರುತ್ತೆ. ಕೊನೆಗೆ ನೀವು ಏನೇ ಪ್ರಯತ್ನ ಪಟ್ಟರು ಪ್ರಾಫಿಟ್ ಮಾತ್ರ ಮಾಡೋಕ್ಕಾಗಲ್ಲ. 1 ಟ್ರೇಡೋ 2 ಟ್ರೇಡೋ ಎಲ್ಲ ಪ್ರಾಫಿಟ್ ಮಾಡ್ತೀರಾ, ಇನ್ನೊಂದು 8-10 ಕಳ್ಕೊಳ್ತೀರಾ, ಮತ್ತೆ ಹಾಗೆ ಮಾಡ್ತೀರಾ, ಮತ್ತೆ ಕಳ್ಕೊಳ್ತೀರಾ. ಸೊ ಸಸ್ಟೈನ್ ಆಗೋದು ಯಾವಾಗ? ಮಾರ್ಕೆಟ್ನಲ್ಲಿ ಉಳ್ಕೋಬೇಕು ಅಂತಂದರೆ ನಾಲೆಜ್ ಇರಲೇಬೇಕು, ಖಂಡಿತವಾಗ್ಲೂ ನಾಲೆಜ್ ಇರಲೇಬೇಕು. ವಿತೌಟ್ ನಾಲೆಜ್ ಇದುವರೆಗೂ ಒಬ್ಬರು ಕೂಡ ವಿತೌಟ್ ನಾಲೆಜ್ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಇದು ಈ ವಾರದ ಅನಾಲಿಸಿಸ್ ಆಗಿರುತ್ತೆ. ಮುಂದಿನ ವಾರದ ಅನಾಲಿಸಿಸ್ಗೆ ನೆಕ್ಸ್ಟ್ ಸಂಡೇ ಸಿಗೋಣ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ ಒತ್ತೋದು ಮರಿಬೇಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.